ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಮ್ಮ ಎಲ್ಲ ಒಂದು ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳಿಗೆ ಈಗಾಗಲೇ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ, ಅಂದರೆ ಆನ್ಲೈನ್ ಮುಖಾಂತರ ನಿಮ್ಮ ಒಂದು ಅಪ್ಲಿಕೇಶನ್ ವೆರಿಫೈ ಆಗ್ತಾಯಿದೆ. ನೀವು ಹಾಕಿರುವಂತಹ ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನು ಮತ್ತು ನಿಮ್ಮ ಡಾಟಾಗಳನ್ನು ಅವರು ಟೆಸ್ಟ್ ಮಾಡ್ತಾಯಿದ್ದಾರೆ, ಚೆಕ್ ಮಾಡ್ತಾಯಿದ್ದಾರೆ. ಎಲ್ಲವೂ ನೀಟಾಗಿದ್ದಲ್ಲಿ ನಿಮ್ಮಗಳಿಗೆ ಅಪ್ರೂವ್ಡ್ ಅಂತ ಮೆಸೇಜ್ ಬರ್ತಾಯಿದೆ. ಜೊತೆಗೆ ಸಬ್ಮಿಟ್ ಅಂತ ಕೂಡ ಮೆಸೇಜ್ ಬರ್ತಾಯಿದೆ. ಸೊ ಅಪ್ರೂವ್ಡ್ ಅಂತ ಮೆಸೇಜ್ ಬಂದರೆ ನೀವು ಏನು ಮಾಡುವ ಹಾಗಿಲ್ಲ, ಜಸ್ಟ್ ವೇಟ್ ಮಾಡಬೇಕು. ಬಟ್ ಮೆಸೇಜ್ ಬಂದಿಲ್ಲ ಅಂತ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವೇನು ಮಾಡಬೇಕಂತಂದರೆ ಇಲ್ಲಿ ನೋಡ್ಬೋದು, ಕ್ಲಿಕ್ ಹಿಯರ್ ಫಾರ್ ಅಡ್ಮಿಷನ್ ಡೌನ್ಲೋಡ್ ಅಪ್ಲಿಕೇಶನ್ ಅಂತಿದೆಯಲ್ಲ. ಸೊ ಅದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ನಂಬರ್ ನೀವು ಹಾಕಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ಗಳನ್ನು ಹಾಕಿ. ಸೊ ಹಾಕಿ ಇಲ್ಲಿ ಏನು ಮಾಡಬೇಕಂದ್ರೆ ನಿಮ್ಗೆ ಮೆಸೇಜ್ ಬಂದಿಲ್ಲಪ್ಪ ಅಂದ್ರೆ ಅಷ್ಟೇ. ಸರ್ ಮೆಸೇಜ್ ನಮ್ಗೆ ಬಂದಿಲ್ಲ ಅಂತ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅಲ್ಲಿ ಅಪ್ಲಿಕೇಶನ್ ಹಾಕಿ ನಾವು ಇಲ್ಲಿ ನೋಡ್ಬೋದು, ನಿಮ್ಮ ಸ್ಟೇಟಸ್ ಒಳಗಡೆ ಇಲ್ಲಿ ಸಬ್ಮಿಟೆಡ್ ಅಂತಿದೆ. ಸಬ್ಮಿಟೆಡ್ ನಿಂತಂದರೆ ಮುಂದೆ ಏನು ಮಾಡಬೇಕು ಅಂತ ನೀವು ಕೇಳ್ಬೋದು. ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದು ಆಗಿಲ್ಲಪ್ಪ, ಇದು ಅಪ್ಲಿಕೇಶನ್ ಆಗಿಲ್ಲ ಅಷ್ಟೇ, ಇದನ್ನು ಪೆಂಡಿಂಗ್ ಇದೆ, ಇದನ್ನು ಮುಂದೆ ಮಾಡ್ತಾರಂತ ಎಕ್ಸೆಪ್ಟ್ ನೋಡ್ತಾ ಇರಬೇಕಷ್ಟೇ. ಬಟ್ ಇದು ಬರ್ತಾ ಅಪ್ಡೇಟ್ ಆಗುತ್ತಾ ಬರ್ತವೆ. ಎಲ್ಲರದು ಅಪ್ಡೇಟ್ ಆಗಬೇಕಂತ ಏನು ರೂಲ್ಸ್ ಇಲ್ಲ. ಒಬ್ರದ್ದು ಆಗುತ್ತೆ, ಒಬ್ರದ್ದು ಆಗೋದಿಲ್ಲ. ಪ್ರತಿದಿನ ಇಷ್ಟ ರೂಲ್ಸ್ ಇರುತ್ತೆ, ಇಷ್ಟೇ ಮಾಡಬೇಕು ಅಂತ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು, ಇವ್ರದ್ದು ಸಬ್ಮಿಟ್ ಅಂತಿದೆ. ಇವ್ರು ಏನು ಮಾಡಬೇಕೀಗ? ಇವ್ರು ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಸುಮ್ಮನೆ ಇರೋದು. ಸಂದರ್ಭ ಬಂದಾಗ ಚೇಂಜ್ ಆಗಿಬಿಡುತ್ತೆ, ಟೈಮ್ ಬಂದಾಗ ತಾನೇ ಅಪ್ರೂವ್ಡ್ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಸೊ ಹೀಗಾಗಿ ವಿದ್ಯಾರ್ಥಿಗಳು ನೀವೆಲ್ಲ ಮೆಸೇಜ್ ಬಂದಿಲ್ಲ ಅಂತ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಹೀಗಾಗಿ ನೀವು ಲಾಗಿನ್ ಮಾಡೋದು ಕೂಡ ಹೇಳಿದೆ ನಿಮಗೆ. ಇನ್ನೊಂದು ಸಲ ಬೇಕಾದ್ರೆ ತೋರಿಸ್ತೀನಿ ನಾನು. ಲಾಗಿನ್ ನೋಡಿರಿ, ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ನೋಡಿರಿ ಹೆಂಗೆ ಹಾಕಬೇಕಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಎಕ್ಸಾಂಪಲ್ ಇದೊಂದು ಕೊಟ್ಟಿದ್ದಾರೆ ನೋಡಿ, ಬಾಜು ಇಲ್ಲಿ 12/10/2000 ಈ ರೀತಿ ಹಾಕಬೇಕು. ಅದರಲ್ಲಿ ಸ್ಲ್ಯಾಶು ಟ್ಯಾಗು ಯೂಸ್ ಮಾಡೋಂಗಿಲ್ಲ. ಭಾಳಷ್ಟು ವಿದ್ಯಾರ್ಥಿಗಳು ಇನ್ವಾಲಿಡ್ ಅಂತ ಬರ್ತಾಯಿದೆ. ಸೊ ನಾನು ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ ನನಗೆ ಸಪ್ರೇಟಾಗಿ ಮೆಸೇಜನ್ನು ಹಾಕಿ, ಏನಂದರೆ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಸಪ್ರೇಟಾಗಿ ನನಗೆ ಅಪ್ಲಿಕೇಶನ್ ನಂಬರನ್ನು ಹಾಕಿ. ಆದರೆ ನೀವು ರಾಂಗ್ ಕೊಟ್ಟರೆ ಬರೋದಿಲ್ಲ. ನೀವು ರಾಂಗ್ ಅಂದರೆ ಅಥವಾ ನನಗೇನು ಮಾಡಿ ಅಂದರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ನನಗೆ ಸೆಂಡ್ ಮಾಡಿ. ನಮ್ಮ ಟೆಲಿಗ್ರಾಮ್ ಲಿಂಕ್ ಒಳಗಡೆ ನೀವು ಸಪ್ರೇಟಾಗಿ ನನಗೇನು ಮಾಡಿರಿ ಅಂದರೆ, ಹಂಗಂತೇಳಿ ಎಲ್ಲರೂ ಮಾಡೋಕ್ಕೆ ಹೋಗ್ಬೇಡ್ರಿ. ಬಟ್ ಯಾರಿಗೂ ಪ್ರಾಬ್ಲಮ್ ಇದೆ ಅವ್ರು ನನಗೆ ಅಪ್ಲಿಕೇಶನ್ ಫಾರ್ಮನ್ನು ಸ್ಕ್ರೀನ್ಶಾಟನ್ನು ಕಳಿಸಿ ಅಥವಾ ಫೋಟೋ ಹೊಡೆದು ಹಾಕಿ, ಅದು ಯಾಕೆ ಇನ್ವಾಲಿಡ್ ಆಗಿದೆ ಅಂತ ನಾನು ನಿಮ್ಗೆ ಚೆಕ್ ಮಾಡಿ ಹೇಳ್ಬೋದು. ಹೌದಾ? ನೀವು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಓಕೆ. ಆಮೇಲೆ ಸ್ಟೇಟಸನ್ನು ನೋಡ್ತಾ ಇರಿ. ಓಕೆ. ಸೊ ಪ್ರತಿದಿನ ನೀವು ಸ್ಟೇಟಸನ್ನು ನೋಡ್ತಾ ಇರಿ. ಸೊ ಸ್ಟೇಟಸ್ ನೋಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೂ ಒಂದು ಧೈರ್ಯ ಬರುತ್ತೆ, ಹೌದಪ್ಪ ಇನ್ನೂ ಆಗಿಲ್ಲ ನಮ್ಮದು, ಇನ್ನೂ ಆಗೋದಿದೆ, ಆಗಬೇಕು ಅಂತ ಇರುತ್ತೆ. ಬಟ್ ಆಗುತ್ತೆ ಬೇಗ. ಬಟ್ ಟೈಮ್ ಇದೆ, ಇನ್ನೂ ಡ್ಯೂರೇಷನ್ ಟೈಮ್ ಇದೆ. ಹೀಗಾಗಿ ಸ್ವಲ್ಪ ಸ್ಲೋ ಆಗಿ ಆಗುತ್ತೆ. ಬಟ್ ಡೋಂಟ್ ವರಿ ಅಬೌಟ್. ನಮ್ಮ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿರಿ. ಬಟ್ ನೆನಪಿಟ್ಕೊರಿ, ಟೆಲಿಗ್ರಾಮ್ದೊಳಗೆ ಒಬ್ರಿಗೊಬ್ಬರು ಪರ್ಸನಲಾಗಿ ಏನು ಮಾತಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಯಾರ್ದು ಪರ್ಸನಲಾಗಿ ನೀವು ನಿಮ್ಮ ಇನ್ಫಾರ್ಮೇಷನ್ಗಳನ್ನ ಶೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಏನೋ ಡೌಟ್ ಇದ್ರೂ ಕಾಮೆಂಟ್ಸ್ ಹಾಕಿಬಿಟ್ಟಿರಿ. ಮೇಜರ್ ಇದ್ದರೆ ರಿಪ್ಲೈ ಮಾಡ್ತೀನಿ, ಇಲ್ಲಾಂದರೆ ಮಾಡೋದಿಲ್ಲ.